ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಒಂದು ಕಂಪನಿ ಬ್ರಿಲಿಯಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಅಂಥೇಳಿ ಆ ಕಂಪನಿಯ ಕಚೇರಿಯಲ್ಲಿದ್ದೇವೆ. ಈ ಕಂಪನಿಯ ವಿಶೇಷತೆ ಏನು ಅಂತಂದರೆ, ಮನೆಗೆಲಸ ಮಾಡಿಕೊಂಡಿರಿದಂತಹ ಓರ್ವ ಮಹಿಳೆ ಸ್ಥಾಪಿಸಿದಂತಹ ಕಂಪನಿ. ಆ ಮೂಲಕ ಹಲವು ವಿಶೇಷತೆಗಳಿಗೆ ಇವರು ಕಾರಣರಾಗಿದ್ದಾರೆ. ನಾನು ಮನೆಗೆಲಸ ಅನ್ನೋದು ಕನಿಷ್ಠ ಅಂತ ಹೇಳ್ತಾ ಇಲ್ಲ, ಆದರೆ ಮನೆಗೆಲಸ ಮಾಡಿಕೊಂಡು ಇರುವವರಿಗೆ ಅವ್ರದ್ದೇ ಆದಂಥ ಶೈಕ್ಷಣಿಕವಾದಂತಹ ಆರ್ಥಿಕವಾದಂತಹ ಸಮಸ್ಯೆಗಳು ಇದ್ದೇ ಇರ್ತವೆ. ಅದೆಲ್ಲವನ್ನು ಮೆಟ್ಟಿ ನಿಂತು ಒಂದು ಕಾರ್ಪೊರೇಟ್ ಟಚ್ಚನ್ನು ಕೊಟ್ಟು ಒಂದು ವ್ಯವಸ್ಥಿತವಾದ ವ್ಯವಹಾರವನ್ನು ಮಾಡಿಸಿ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟು ಇವತ್ತು ಸಾವಿರಾರು ಜನರು ಅವರು ಅಂಡರ್ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಸಾಮಾನ್ಯ ಮಹಿಳೆಯೂ ಸಹಿತ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ಒಂದು ಸಾಮಾನ್ಯ ಕೆಲಸಕ್ಕೂ ಸಹಿತ ಕಾರ್ಪೊರೇಟ್ ಲುಕ್ಕನ್ನು ಕೊಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಥಾನಕ ಎಲ್ಲರಿಗೂ ಏನು ಒಂದು ಪ್ರೇರಣಾದಾಯಕವಾದಂಥ ಸ್ಫೂರ್ತಿದಾಯಕ ಆಗುವಂತಹ ಒಂದು ವಿಷಯ. ಹಾಗಾಗಿ ತಮ್ಮ ಆಪ್ತರಲ್ಲಿ ಇದನ್ನು ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಂಪನಿಯ ಸಂಸ್ಥಾಪಕರು ಶ್ರೀಮತಿ ಅನಿತಾ ಮೇಡಮ್ ಅವರೊಂದಿಗೆ ನಾವು ಮುಂದೆ ಮಾತುಕತೆ ನಡೆಸೋಣ. ಈ ಕಂಪನಿಯ ಸ್ಥಾಪನೆಯಲ್ಲಿ ಮುನ್ನಡೆಸುವುದರಲ್ಲಿ ಅವರಿಗೆ ಎದುರಾದ ಸವಾಲುಗಳೇನು, ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಂತು ಇವತ್ತು ಈ ಒಂದು ಹಂತಕ್ಕೆ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ಶ್ರೀಮತಿ ಅನಿತಾ ಎಸ್ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ತೆ ಸರ್. ಮೇಡಮ್ ಅವರೇ, ನಾನು ಪ್ರಥಮತಃ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ, ಓರ್ವ ಸಾಮಾನ್ಯ ಮನೆಗೆಲಸ ಮಾಡಿಕೊಂಡಿರುವಂತಹ ಮಹಿಳೆಯಾಗಿ ನೀವು ಇಂತಹ ಒಂದು ಕನಸನ್ನು ಕಂಡು ಆ ಕನಸನ್ನು ನನಸು ಮಾಡಲಿಕ್ಕೆ ನಿರಂತರ ಪ್ರಯತ್ನದ ಮೂಲಕ ಯಶಸ್ಸು ಸಾಧಿಸಿ ಈ ಹಂತಕ್ಕೆ ಬಂದು ನಿಂತಿದ್ದೀರಿ. ಸೊ ಯಾವುದೇ ಒಂದು ಕಟ್ಟಬೇಕಿದ್ರೆ ಅದರಲ್ಲಿನ ಸಮಸ್ಯೆ ಸವಾಲುಗಳು ಹಲವು ರೀತಿಯದ್ದು ಎದುರಾಗ್ತದೆ. ಅದನ್ನೆಲ್ಲ ಎದುರಿಸಿ ಮೆಟ್ಟಿ ನಿಂತು ಈ ಹಂತಕ್ಕೆ ಬಂದಿದ್ದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೇಡಮ್, ಈ ಪಯಣದಲ್ಲಿ ನೀವು ಎದುರಿಸಿದ ಸವಾಲುಗಳೇನು ಮತ್ತು ನಿಮ್ಮ ವೃತ್ತಿ ಜೀವನದ ಆರಂಭ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನಮಸ್ಕಾರ, ನನ್ನ ಹೆಸರು ಅನಿತಾ. ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಗಿದ್ದು ಒಂದು ಗಾರ್ಮೆಂಟ್ಸ್ ಮೂಲಕ. ಗಾರ್ಮೆಂಟ್ಸಲ್ಲಿ ನಾನು ಒಂದು 2300 ರೂಪಾಯಿ ಸಂಬಳಕ್ಕೆ ಟೈಲರ್ ಕೆಲಸಕ್ಕೆ ಟ್ರೈನಿಂಗ್ ಮಾಡಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಒಂದು 3 ವರ್ಷ ಜರ್ನಿ ಆಗುತ್ತೆ. ಒಂದು ವರ್ಷದ ಮಗು ಇರುತ್ತೆ ನನಗಾಗ. ಆ ಮಗುನ ಇಟ್ಕೊಂಡು ನಾನು ಗಾರ್ಮೆಂಟ್ಸ್ ಮುಖಾಂತರ ನಾನು ಕೆಲಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಅಲ್ಲಿಂದ ಮತ್ತೆ 3 ವರ್ಷ ಜರ್ನಿ ಆದಮೇಲೆ ಇನ್ನೂ ಒಂದು ಸೆಕೆಂಡ್ ಮಗು ಹುಟ್ಟುತ್ತೆ ನನಗೆ. ಆವಾಗ ಇನ್ನೂ ಮತ್ತೆ ನನಗೆ ಆ ಮಗು 2 ಮಕ್ಳಿಗೂ ಸಾಕೋಕ್ಕೆ ಕಷ್ಟ ಆಗ್ತಿರುವಾಗ ಅಜ್ಜಿ ಒಬ್ರು ಇರ್ತಾರೆ ನೋಡ್ಕೊಳ್ಳೋಕ್ಕೆ, ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ನೋಡ್ಕೊಳ್ಳೋದಕ್ಕೆ. ಮತ್ತು ಇಬ್ಬರು ಮನೇಲೊಬ್ಬರು ನಮ್ಮ ಅಜ್ಜಿನ ನೋಡ್ಕೊಳ್ಳೋಕ್ಕಿದ್ದಾಗ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದಲ್ವ, ನಾನೇನಾದರೂ ಮಾಡ್ತಾ ಇರಬೇಕು. ಕೂತ್ಕೊಂಡ್ರೆ ಟೈಮ್ ವೇಸ್ಟು ಆಗಲ್ಲ. ಗಂಡಂಗೆ ಸ್ವಲ್ಪ ಮಟ್ಟಿಗೆ ಸಂಬಳ ಬರ್ತಾ ಇರುತ್ತೆ, ಆ ಸಂಬಳ ತಂದು ಜೀವನನ ನಡ್ಸೋಕ್ಕಾಗಲ್ಲ. ನಾವು ಏನಾದರೂ ಕೈ ಜೋಡಿಸಿದ್ರೇ 2 ಕೈ ಜೋಡಿಸಿದಾಗನೇ ಚಪ್ಪಾಳೆ ಹೊಡಿಯೋಕ್ಕಾಗೋದು ಅಂತ ಅದು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ನಾನು ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಮನೆ ಕೆಲಸಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರದ್ದು ತುಂಬ ಹಾರ್ಡ್ ವರ್ಕಲ್ಲೇ ನಾನು ಒಂದು 8 ವರ್ಷ ವರ್ಕ್ ಮಾಡಿರ್ತೀನಿ. ಅಲ್ಲಿ ನನಗೆ ಊಟದ ಸಮಸ್ಯೆ, ನೀರಿನ ಸಮಸ್ಯೆ ಎಲ್ಲ ಆಗ್ತಾಯಿದ್ರು ನಾನು ಕೆಲಸ ಎಲ್ಲ ಮಾಡಿ ನಮ್ಮ ಮನೆಗೆ ಬಂದು ಊಟ ಮಾಡಿ, ಅಲ್ಲಿ ಡಿಫ್ರೆಂಟ್ ಜನಗಳು, ನಾರ್ತ್ ಇಂಡಿಯನ್ಸ್ ಮನೆಗಳಲ್ಲಿ ಕೆಲಸ ಮಾಡೋದು, ತಮಿಳಿಯನ್ಸ್ ಅವ್ರ ಮನೇಲಿ ಕೆಲಸ ಮಾಡೋದು, ಈ ಥರ ಎಲ್ಲ ಜರ್ನಿನ ನಾನು ಮೂವ್ ಮಾಡಿಕೊಂಡು ಲೈಫಲ್ಲಿ ಬಂದಾಗ ಮತ್ತೆ 8 ವರ್ಷ ಆ ಕೆಲಸ ಬಿಟ್ಟು ಮತ್ತೆ ನಾನು ಹೋಟೆಲ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ಗಂದಿಗೆ ಅಂಗಡಿಲಿ ಕೆಲಸ ಮಾಡ್ತೀನಿ, ಮತ್ತು ಬ್ಯೂಟಿಷನ್ ಕೋರ್ಸ್ ಮಾಡ್ತೀನಿ, ಟೈಲರಿಂಗ್ ಕೋರ್ಸ್ ಮಾಡಿದ್ದು. ಪ್ರತಿಯೊಂದು ಕೆಲಸ ಕಲಿತಾ ಎಲ್ಲ ಎಕ್ಸ್ಪೀರಿಯನ್ಸು, ಅದರಲ್ಲಿ ಸರ್ಟಿಫಿಕೇಟ್ಸ್ಗಳು ತಗೊಂಡು ಅದರಲ್ಲಿ ಏನಾದರೂ ಒಂದು ಎಲ್ಲರೂ ಹೇಳ್ತಿರ್ತಾರೆ, ಇಷ್ಟೊಂದು ಕೆಲಸ ಮಾಡಿದ್ಯಾ, ಏನಾದರೂ ಒಂದು ಮಾಡು ಅನಿತಾ ನೀನು ಓನಾಗಿ ಅಂತ. ಬಟ್ ದೇವರು ನಮ್ಮ ಮನೆ ಬಾರದಲ್ಲಿ ಏನು ಬರ್ದಿರ್ತಾನೋ ಅದೇ ಆಗಕ್ಕೆ ಸಾಧ್ಯ. ನಾವು ಹೇಳ್ಕೊಳಂಗೆ ಏನೂ ಇರಲ್ಲ. ನಮ್ಮ ಹತ್ರ ಅಷ್ಟು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋಷ್ಟು ನಾವು ತಾಕತ್ತಲ್ಲಿ ಇರಿಲ್ಲ. ನಮಗೆ ಬರೋ ಸಂಬಳಕ್ಕೆ ನಮಗೆ ಮನೆಗೆ ಖರ್ಚಿಗೆ, ಮಕ್ಕಳ ಶಾಲೆಗೆ ಅದೇ ಸರೋಗುತ್ತೆ. ಹೋಟೆಲ್ ಫೀಲ್ಡಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಹೋಟೆಲಲ್ಲಿ ಮಾಡಿದ್ರೆ ಇವತ್ತು ಊಟ ಮಿಕ್ಕೋದ್ರೆ ಸಾಯಂಕಾಲಕ್ಕೆ ತೊಗೊಂಡೋಗಿ ಉಯ್ಬೇಕು, ನಾಳೆ ಸಾಯಂಕಾಲಕ್ಕೆ ಯಾರಿಗೂ ಕೊಡೋಕ್ಕೂ ಆಗಲ್ಲ. ಅದು ವೇಸ್ಟ್ ಆಗೋವಂಥ ಐಟಮ್ಸ್ಗಳಿರಬಾರ್ದು, ಕೊಳೆಯೋವಂಥ ಐಟಮ್ಸ್ ಇರಬಾರ್ದು, ಮತ್ತು ಏನು ವೇಸ್ಟ್ ಆಗಿ ಬಿಸಾಕೋವಂಥ ಐಟಮ್ಸ್ಗಳಲ್ಲಿ ನಾನು ಬಿಸ್ನೆಸ್ ಮಾಡಬಾರ್ದು. ಏನಾದರೂ ಇದ್ರೂ ಇವತ್ತಲ್ಲ ನಾಳೆ ನಮಗೆ ಸಂಪಾದನೆ ಆಗ್ತಾನೆ ಇರಬೇಕು. ಆ ಥರ ಜೀವನದಲ್ಲಿ ನಾನು ಏನಾದರೂ ಕೊಡಬೇಕು, 4 ಜನಕ್ಕೆ ಉಪಯೋಗ ಆಗಬೇಕು. ಮೇಯ್ನಾಗಿ ಹೆಣ್ಮಕ್ಳಿಗೆ ಉಪಯೋಗ ಆಗಬೇಕು. ಹೆಣ್ಮಕ್ಳು ನಾನು ಬಂದಿದ್ದ ದಾರಿ ಯಾರೂ ಕಷ್ಟಪಡಬಾರ್ದು. ನಾನು ಕೊಡೋ ಕೆಲಸದಲ್ಲಿ ಅವ್ರ ಮನೇನೂ ಹ್ಯಾಪಿಯಾಗಿರಬೇಕು, ಅವ್ರ ಮನೆ ಜೀವನಗಳು ನಡಿಬೇಕು. ಅವ್ರ ಮನೇಲಿ ಸಾವಿರಾರು ಪ್ರಾಬ್ಲಮ್ಗಳಿರುತ್ತೆ, ಆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಈ ಬಿಸ್ನೆಸ್ಸು ಮ್ಯಾನ್ ಪವರ್ ಏಜೆನ್ಸಿ ಅಂತಲೇ ಬ್ರಿಲಿಯಂಟ್ ಮ್ಯಾನ್ ಪವರ್ ಅನ್ನೋದು ಒಂದು ಹೆಸರು ಸೆಲೆಕ್ಟ್ ಮಾಡಿಕೊಂಡೆ. ಆ ಹೆಸರನ್ನ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಬ್ರಿಲಿಯಂಟ್ ಅನ್ನೋದನ್ನ
ಕ್ರಿಯೇಟಿವ್ ಬ್ರಿಲಿಯಂಟ್ ಅಂತ ಒಂದು 2 ಹೆಸರು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಕ್ರಿಯೇಟಿವ್ ಅಷ್ಟು ಲೈಕ್ ಆಗಿಲ್ಲ. ಬ್ರಿಲಿಯಂಟ್ ಅನ್ನೋದನ್ನ ಕನ್ನಡದಲ್ಲಿ ಒಂದು ಇಂಗ್ಲೀಷ್ ಬರಲ್ಲ ನನಗೆ, ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ಅದ್ಭುತ ಅಂತ ಇರುತ್ತೆ. ಇದು ಕರೆಕ್ಟ್ ನೇಮು ನನಗೆ. ಬ್ರಿಲಿಯಂಟ್ ಅನ್ನೋದು ನೆಕ್ಸ್ಟ್ ಇನ್ನು ನನ್ನ ಲೈಫಲ್ಲಿ ಏನೇ ಮಾಡಿದ್ರು ಅದ್ಭುತವಾಗೇ ಹೋಗ್ತಾ ಇರಬೇಕು, ಅದ್ಭುತವಾಗೇ ಜರ್ನಿ ಮಾಡ್ತಾ ಇರಬೇಕು, ಅದ್ಭುತವಾಗೇ ಎಲ್ಲರ ಮನೇನೂ ಬೆಳೀತಾ ಇರಬೇಕು, ನಾನು ಬೆಳಿಬೇಕು, ನನ್ನ ಜೊತೆಗೆ ಬರೋ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬೆಳೀತಾ ಹೋಗ್ಬೇಕು. ಸಾವಿರಾರು ಜನ ಹೆಣ್ಮಕ್ಳು ನೊಂದಿರ್ತಾರೆ, ಬೆಂದಿರ್ತಾರೆ, ಜೀವನ ಸಾಗ್ಸೋಕ್ಕಾಗದೆ ಸೂಸೈಡ್ಗಳು ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನಾನೊಂದು ಯಾವುದೋ ಒಂದು ಅವ್ರಿಗೆ ಕೊಟ್ಟರೆ ಕೆಲಸ ಅವ್ರಿಗೆ ಉಪಯೋಗ ತುಂಬಾ ಆಗಬೇಕು ಅನ್ನೋದು ಕಾನ್ಸೆಪ್ಟಲ್ಲಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ, ವಾಟ್ ನೆಕ್ಸ್ಟ್ ಮೇಡಮ್? ನೆಕ್ಸ್ಟ್ ಇನ್ನೊಂದೇನೆಂದರೆ, ನಾನು ಅದ್ರಲ್ಲಿ ಯೋಚನೆ ಮಾಡಿದ್ದು, ಒಂದು ಹೆಣ್ಮಗುಗೆ ಕರೆದು ಒಂದು ಮನೆ ಕೆಲಸ ಕೊಟ್ಟರೆ ಒಂದು 20,000 25,000 ಸಂಬಳ ಕೊಡಿಸ್ತೀನಿ. ಕಮ್ಮಿಗಂತೂ ಯಾರಿಗೂ ಸಂಬಳ ಕೊಡಿಸಲ್ಲ ನಾನು. ಅವ್ರಿಗೆ 20-25,000 ಒಂದು ಸಂಬಳ ಬರ್ತಿದೆ ಅಂದರೆ ಅವ್ರ ಮನೆ ಬಾಡಿಗೆ, ಸಾಲ, ಅವ್ರ EMIಗಳು, ಅವ್ರ ಗಂಡ ದುಡ್ದಿಲ್ಲ ಅಂದರೂ ಒಂದು ಹೆಣ್ಣು ಮನೇಲೇ ದುಡ್ದು ಮಕ್ಕಳನ್ನೆಲ್ಲ ಸಾಕ್ಬೋದು ಅನ್ನೋ, ಗಂಡ ಇಲ್ಲ ಅಂದರೂ ಜೊತೆಗೆ ಅವ್ರು ಇವಾಗ ಯಾರಾದರೂ ಗಂಡ ತೀರೋಗಿರ್ತಾರೆ, ಅತ್ತೆ ಮಾವ ಕಿರ್ಕೊಳ, ಸಂಸಾರಗಳು ನೆಟ್ಗಿರಲ್ಲ. ಎಲ್ಲರ ಹೆಣ್ಮಕ್ಳು ಸಂಸಾರ ನೆಟ್ಗಿದೆ, ಎಲ್ಲ ತಂದೆ ತಾಯಿ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸಿರ್ತಾರೆ, ಇಲ್ಲ ಎಲ್ಲ ಹೆಣ್ಮಕ್ಳು ಒಳ್ಳೆಯವರೇ ಇರ್ತಾರೆ ಅನ್ನೋ ಜೀವನದಲ್ಲಿ ಯಾರೂ ಇರಲ್ಲ. ಇದರಲ್ಲಿ ಅವರು ನಾನೊಬ್ಬಳೇ ದುಡ್ದು ನಿಲ್ಬೋದು, ನನಗೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಾನು ನನ್ನ ಮಕ್ಕಳನ್ನೂ ಸಾಕ್ತೀನಿ, ನನ್ನ ಗಂಡನ್ನೂ ಸಾಕ್ತೀನಿ, ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರನ್ನೂ ಸಾಕ್ತೀನಿ ಅನ್ನೋ ಅವ್ರದ್ರಲ್ಲಿ ಮನೋಭಾವನೆ ಬರಬೇಕು. ಒಂದು 25,000 ಒಬ್ಬರಿಗೆ ನಾನು ಸ್ಯಾಲ್ರಿ ಕೊಡಿಸೋದ್ರಿಂದ ಅವ್ರ ಮನೇಲಿ 10 ಜನನೋ 4 ಜನನೋ ಊಟ ಮಾಡ್ತಾರೆ. ಅವ್ರೊಬ್ಬರು ಸಾಕೋದ್ರಿಂದ 10 ಜನದ ಆಶೀರ್ವಾದ ನನಗೆ ಸಿಗುತ್ತೆ, ಯಾರೋ ಒಂದು 10 ಜನ ಊಟ ಮಾಡ್ತಾ ಇರೋದ್ರಿಂದ. ಆಮೇಲೆ ನಾವು ಇನ್ನೇನು ಅವ್ರ ಹತ್ರ ಸರ್ವಿಸ್ ಚಾರ್ಜು ಆಗಲಿ, ಯಾವುದೇ ಒಂದು ಖರ್ಚಾಗಲಿ, ₹1 ಆಗಲಿ, ನಾನು ಯಾವುದು ₹1 ತೊಗೊಳ್ಳಲ್ಲ ಯಾರ ಹತ್ರನೂ. ನನಗೇನು ಸರ್ವಿಸ್ ಚಾರ್ಜ್ ಬರುತ್ತೋ ಅದರಲ್ಲೇ ನಾನು ಫ್ರೀಯಾಗಿ ರೂಮ್ ಕೊಟ್ಟಿದ್ದೀನಿ, ಫ್ರೀಯಾಗಿ ಊಟ ಕೊಡ್ತೀನಿ. ದಿನಕ್ಕೆ 50 ಜನ ನನ್ನ ರೂಮಲ್ಲೇ ಊಟ ಮಾಡ್ತಿರ್ತಾರೆ. ಈ ಕಾನ್ಸೆಪ್ಟನ್ನ ನಾನು ಇಲ್ಲೂ ಕೊಡ್ತೀನಿ, ಅಲ್ಲೂ ಕೊಡ್ತೀನಿ. ಆಮೇಲೆ ಹೆಣ್ಮಕ್ಳಿಗೆ ಕೆಲಸ ಕೊಡೋದ್ರಿಂದ ಅವ್ರ ಮನೇಲಿ ಬಾಡಿಗೆಗಳು ಕಟ್ಟೋರು ಇರಲ್ಲ, ರೂಮ್ಗಳು ಬಾಡಿಗೆ ಕಟ್ಕೊಂಡು ಒಬ್ಬರೇ ಜೀವನ ಮಾಡ್ಬೇಕು ಅನ್ನೋದಿರಲ್ಲ. ಅವ್ರ ಮನೆಯಲ್ಲೇ ಇದ್ದು ಕೆಲಸ ಮಾಡೋದ್ರಿಂದ ಊಟ ಫ್ರೀ, ರೂಮ್ ಫ್ರೀ, 25,000 ಫುಲ್ ಅವ್ರ ಕೈಗೆ ಹೋಗಿ ಸೇರುತ್ತೆ ಸಂಬಳ. ಅವ್ರ ಮನೆ ಪ್ರಾಬ್ಲಮ್ಗಳು, ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಅವರಿಗೆ ಊಟ, ಆಸರೆ, ವಸತಿ ಫ್ರೀ ಕೊಟ್ಟು ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಹೌದು. ಓಕೆ, ಇದೆಲ್ಲ ಒಳ್ಳೆ ಕಾನ್ಸೆಪ್ಟ್. ಹೌದು ಮೇಡಮ್, ಇದನ್ನ ಜಾರಿಗೆ ತರಬೇಕಲ್ಲ ನೀವು. ಅದಕ್ಕೊಂದು ಆಫೀಸ್ ಮಾಡಬೇಕು, ಅದಕ್ಕೆ ರಿಜಿಸ್ಟ್ರೇಷನ್ಗಳಾಗಬೇಕು, ಕಾನೂನು ವ್ಯಾಪ್ತಿಗಳಿರ್ತವೆ, ಹೌದು. ನಿಮ್ಗೆ ಆ ರೀತಿ ಕಸ್ಟಮರ್ ಸಿಗಬೇಕು. ಅದನ್ನೆಲ್ಲ ಹೇಗೆ ನೀವು ಎದುರಿಸ್ತಾ ಹೋದ್ರಿ ಮೇಡಮ್? ಇದು ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಗೂಗಲ್ ವೆಬ್ಸೈಟಲ್ಲಿ ನಾನು ಹಾಕ್ಸ್ಕೊಂಡೆ. ಅದರಲ್ಲಿ 3 ತಿಂಗಳ ಕಾಲ ಹಿಡಿತು ನನಗೆ ಒಂದು ಕಾಲ್ಸ್ ಬರೋಕ್ಕೆ. ಓಕೆ. ಒಂದು ಕಾಲ್ಸ್ ವೈಟ್ ಫೀಲ್ಡಿಂದ ಬಂತು. ಫಸ್ಟು ಒಂದು 6 ಅವರ್ಗೆ ಮೇಡ್ ಸರ್ವಿಸ್ ಬೇಕು ಅಂತ. ಅದರಲ್ಲಿ ಒಂದು 10,000 ನನಗೆ ಬರುತ್ತೆ. ಆ 10,000ನ ಇಟ್ಕೊಂಡು ನಾನು ಆಫೀಸ್ ಓಪನ್ ಮಾಡ್ತೀನಿ. ಓಕೆ. ಒಂದು ಚಿಕ್ಕದಾಗೆ, ದೊಡ್ಡದಾಗಿ ಬೇಡ, ಸ್ವಲ್ಪ ಚಿಕ್ಕದಾಗಿಂದ ಬೆಳೆಯೋಣ, ಒಂದೊಂದೇ ಸ್ಟೆಪ್ ಮುಂದೆ ಹೋಗೋಣ ಅಂತ. ನಾನು ದೊಡ್ಡದಾಗಿ ಆಸೆ ಪಟ್ಟಕ್ಕೆ ಹೋಗಿಲ್ಲ, ಏನೂ ಚಿಕ್ಕದ್ರಿಂದನೇ ನಾವು ಕೈ ಹಾಕೋಣ. ಬಟ್ ಆ ಚಿಕ್ಕದು ಮಾಡೋದನ್ನ ಅದು ಕ್ಲಿಯರೆನ್ಸ್ ಆಗಿರಬೇಕು, ಕ್ಲಿಯಾರಿಟಿ ಆಗಿರ್ಬೇಕು ಕೆಲಸ ಮಾಡೋದು. ಅದನ್ನು ಉದ್ದೇಶ ಇಟ್ಟು ಒಂದು ಚಿಕ್ಕ ಆಫೀಸ್ ಮಾಡ್ತೀನಿ. ಆ ಆಫೀಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನಗಳ ಕಾಲ ಹಂಗೆ ಕ್ಲೈಂಟ್ಸ್ ಕಾಲ್ಗಳು ಬರ್ತಾ ಇರುತ್ತೆ ನನಗೆ ಗೂಗಲ್ ವೆಬ್ಸೈಟಿಂದ. ಮತ್ತು ನಾನು ಕ್ಲೈಂಟ್ ಕೊಟ್ಟಿರೋದ್ರಿಂದ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ನನ್ನ ನಂಬರ್ ಶೇರ್ ಮಾಡೋದ್ರಿಂದ, ರೆಫರೆನ್ಸ್ ಕೊಡೋದ್ರಿಂದ, ಆ ರೆಫರೆನ್ಸು ಮತ್ತು ಈ ಗೂಗಲ್ ವೆಬ್ಸೈಟದ ಮೂಲಕ ನಾನು ನನ್ನ ಸರ್ವಿಸ್ ಚೆನ್ನಾಗಿ ಕೊಟ್ರೇ ಅವ್ರು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ. ನಾನು ಸರ್ವಿಸ್ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಇವ್ರ ಏಜೆನ್ಸಿಗೆ ಹೋಗಬೇಡಿ ಅಂತಾರೆ. ಹಾಗಾಗಿ ನನಗೆ ಉದ್ದೇಶ, ನನ್ನ ಕ್ಲೈಂಟಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ನನ್ನ ಕ್ಲೈಂಟಿಗೆ ನಾನು ಏನು ಸರ್ವಿಸ್ ಕೊಡ್ತೀನೋ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹಾಗೆ ಬೆಳೀತಾ ಬಂದಾಗ ಮತ್ತೆ ನಾನು ಹೆಣ್ಮಕ್ಳು ಗಂಡ್ಮಕ್ಳು ದೂರದಿಂದ ಬರ್ತಾರೆ, ಎಲ್ಲಾದರೂ ಬಂದು ಬಸ್ ಸ್ಟಾಪಲ್ಲಿ ಮಲಗ್ತಾರೆ. ಅವ್ರನ್ನ ಅಲ್ಲಿ ಮಲಗ್ಸೋದು ಸರಿ ಇಲ್ಲ ಅಂದ್ಬಿಟ್ಟು ನಾನೇ ಒಂದು ಬಾಡಿಗೆಗೆ ರೂಮ್ ಮಾಡ್ತೀನಿ, ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು. ಅವ್ರಿಗೆ ಊಟದ ವ್ಯವಸ್ಥೆಗೆಲ್ಲ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಅವ್ರು ಬಂದು ಅಲ್ಲಿ ಸ್ನಾನದ್ದು, ರೆಸ್ಟ್ ಮಾಡೋದು, ದೂರದಿಂದ ಪಂಜಾಬ್, ವೆಸ್ಟ್ ಬೆಂಗಾಲು, ಜಾರ್ಖಂಡು, ನೇಪಾಳು ಈ ಕಡೆಯಿಂದೆಲ್ಲ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕ. ಪ್ರತಿಯೊಂದು ಹೆಣ್ಮಕ್ಳು ಯಾವ ಭಾಗದ ಮೂಲೆ ಹೆಣ್ಮಕ್ಳಾದರೂ ಆಗಲಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸಪ್ರೇಟ್ ಮನೆಗಳೆಲ್ಲ ಮಾಡಿ ಅವ್ರಿಗೆ ಈ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿದ್ದೀನಿ. ಅದರಿಂದ ಅವರು ನಮಗೆ ಒಬ್ಬರಿಂದ ಒಂದು 10 ಜನ, 10ರಿಂದ 15, 15ರಿಂದ 100 ಜನ ರೆಫರೆನ್ಸ್ ಹೋಗ್ತಾ ಇರುತ್ತೆ, ನಮಗೆ ಕಾಲ್ಸ್ ಬರ್ತಾ ಇರುತ್ತೆ. ಸೊ ನೀವೇನೋ ಅಂದ್ಕೊಳ್ತೀರಿ, ಒಂದು ವೆಹಿಕಲ್ ಮಾಡಬೇಕು, ಒಂದು ರೂಮ್ ಮಾಡಬೇಕು, ಒಂದು ವೆಬ್ಸೈಟ್ ಮಾಡಬೇಕು. ಈ ಹಂತದಲ್ಲಿ ಏನಾಗುತ್ತೆ ಕೇಳಿದ್ರೆ, ಯಾರೋ ಒಂದು ವ್ಯಕ್ತಿ, ಎಲ್ಲರೂ ಆಗಿರ್ತಾರೆ ಅಂತ ಹೇಳಲ್ಲ, ಯಾರೋ ಒಂದು ವ್ಯವಸ್ಥೆ ನಿಮ್ಗೆ ಆ ಸೌಲಭ್ಯ ಈ ಸೌಲಭ್ಯ ಮಾಡ್ತೇನೆ ಅಂತ ಹೇಳಿ ನಿಮಗೆ ಒಂದು ಸ್ವಲ್ಪ ಆರ್ಥಿಕವಾಗೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಒಂದು ರೀತಿ ತೊಡಕನ್ನು ಕೊಟ್ಬಿಟ್ಟು ಅವ್ರು ಮಾಯವಾಗಿಬಿಡ್ತಾರೆ. ಅಂಥ ಸಮಸ್ಯೆಗಳೇನು ಆಗಿದೆ, ಖಂಡಿತ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಆಫೀಸ್ ಮಾಡೋದ್ರ ಬಗ್ಗೆ, ಬಟ್ ಏಜೆನ್ಸಿ ಬಗ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಏನು ಗೊತ್ತಿರಲಿಲ್ಲ. ಮಾಡಿಬಿಟ್ಟು ಆಫೀಸಲ್ಲಿ ಕೂತ್ಕೊಂಡೆ. ಒಬ್ಬ ಹುಡುಗ ಬರ್ತಾನೆ, ಇಂಜಿನಿಯರ್ ಮಾಡಿದ್ದೀನಿ ಮೇಡಮ್, ನನಗೆ ಎಲ್ಲ ಕೆಲಸ ಗೊತ್ತು, ಲ್ಯಾಪ್ಟಾಪ್ ಕೆಲಸ ಬರುತ್ತೆ, ನನಗೆ GST, ESI, PF ಎಲ್ಲ ಮಾಡೋಕ್ಕೆ ಬರುತ್ತೆ, ನೀವು ಆಫೀಸ್ ಧೈರ್ಯವಾಗಿ ಮಾಡ್ಬೋದು. ಬಟ್ ಅವ್ನ ಧೈರ್ಯ ಇಟ್ಕೊಂಡು ನಾನು ಆಫೀಸ್ ಮಾಡಿರಲಿಲ್ಲ, ಬಟ್ ನನ್ನ ಧೈರ್ಯದಲ್ಲಿ ನಾನು ಆಫೀಸ್ ಮಾಡಿದ್ದೆ. ಅವನಿಗೆ 1 ತಿಂಗಳ ಕಾಲ ನಾನು ಕೆಲಸ ಕೊಡ್ತೀನಿ. ನಾವೆಲ್ಲ ಒಂದು ತಿರುಪತಿಗೆ ಹೋಗ್ಬಿಟ್ಟು ಬರ್ತೀವಿ, ಇವತ್ತು ರಜಾ ಇದೆ, ಆಗಸ್ಟ್ 15 ಅವತ್ತು.
ನಾನು ರಜಕ್ಕಿದೆ ಹೋಗ್ಬಿಟ್ಟು ಬರ್ತೀನಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೋಗ್ತೀನಿ. ಅಷ್ಟರಲ್ಲಿ ಅವನು ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಮತ್ತು ನನ್ನ ಲ್ಯಾಪ್ಟಾಪ್ ಎಲ್ಲ ಹೊಡ್ಕೊಂಡು ಹೋಗಿರ್ತಾನೆ. ಇದು ನನಗೆ ಅದು ಒಂದೇ ತಿಂಗಳಾಗಿತ್ತು ಆಫೀಸ್ ಓಪನ್ ಮಾಡಿ. ಇದು ಯಾಕಂದರೆ ಮ್ಯಾನ್ ಪವರ್ ಸರ್ವಿಸು, ನಾನೇ ಮ್ಯಾನ್ ಪವರ್ನ ಗಟ್ಟಿ ಮಾಡಿಲ್ಲ ಅಂದರೆ ನನ್ನ ಕ್ಲೈಂಟ್ಸ್ ನನ್ನ ಹತ್ರ ಹೇಗೆ ಬರ್ತಾರೆ ಅನ್ನೋದನ್ನ ಅದು ನನಗೆ ಇನ್ನೂ ಗಟ್ಟಿ ಮಾಡ್ತು. ಇದಕ್ಕೆಲ್ಲ ಏನು ಮಾಡ್ಬೋದು, ಆಮೇಲೆ ನಾನು ವ್ಯಾರಿಫಿಕೇಷನ್ ಮಾಡಿದೆ, ಬಯೋಡೇಟಾ ಕಲೆಕ್ಟ್ ಮಾಡೋದು, ಅವ್ರ ಮನೆಗಳ ನಂಬರ್ ಕಲೆಕ್ಟ್ ಮಾಡೋದು, ಪೊಲೀಸ್ ವೆರಿಫಿಕೇಷನ್ ಮಾಡಿಸೋದು. ಸೊ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಮೇಡಮ್ ನಿಮ್ಮ ಕಂಪನಿ ಸ್ಥಾಪನೆಯಾಗಿ? ಈಗ ನಾನು 5 ವರ್ಷ ಆಗ್ತಾ ಬಂತು, ನಂದು 6ನೇ ವರ್ಷಕ್ಕೆ ನಡೀತಾ ಇದೆ. ಸೊ 19-20ನೇ ಸಾಲಿನಿಂದವ ನೀವು ಮಹಿಳೆಯಾಗಿ ಕಂಪನಿ ನಡೆಸೋದಕ್ಕೂ ಒಂದು ವೇಳೆ ಗಂಡಸು ಇದೇ ಕಂಪನಿಯನ್ನು ನಡೆಸಿದ್ರು ಯಾವ ರೀತಿಯ ಬೆನಿಫಿಟ್ ಅಥವಾ ಡಿಮೆರಿಟ್ಸ್ ಅನ್ನೋದು ಏನಾದ್ರು ನಿಮ್ಮ ಮೈಂಡಿಗೆ ಬಂದಿದೆಯಾ? ಏನಂದ್ರೆ ನನ್ನ ಇದರಲ್ಲಿ ಗಂಡಸರು ಮಾಡೋದಕ್ಕೂ ಹೆಂಗಸರು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ. ಯಾಕಂದ್ರೆ ಹೆಣ್ಣುಗಳಲ್ಲಿ ಅಲ್ಲ ಅದು ಬೆನಿಫಿಟ್ ಇರ್ಬೋದು. ಓಕೆ. ಬೆನಿಫಿಟ್ ಇರ್ಬೋದು, ಅನ್ಬೆನಿಫಿಟ್ ಇರ್ಬೋದು. ಓಕೆ. ಗಂಡಸರು ಮಾಡೋದ್ರಿಂದ ಏಜೆನ್ಸಿಗಳು ತುಂಬಾ ಅನ್ಬೆನಿಫಿಟ್ ಜಾಸ್ತಿ ಬರೋ ಸಾಧ್ಯತೆಗಳಿರುತ್ತೆ. ಓಕೆ. ಓಕೆ. ಹೆಣ್ಮಕ್ಳು ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾ ಮನೋಭಾವನೆಗಳನ್ನ ಗಂಡಸರ ಹತ್ರ ಹಂಚಕ್ಕಾಗಲ್ಲ. ಅವ್ರು ಏನೇನ್ ದಾರಿ ತಪ್ಪಿ ಬಂದಿರ್ತಾರೆ, ಯಾವ್ಯಾವ ದಾರಿ ದಾಟ್ ಬಂದಿರ್ತಾರೆ, ಅದೆಲ್ಲ ಗಂಡ್ಮಕ್ಳ ಹತ್ರ ಬಂದು ಶೇರ್ ಮಾಡಲ್ಲ ಅವರು. ಬಟ್ ಹೆಣ್ಮಕ್ಳ ಹತ್ರ ಬಂದಾಗ ಇವಾಗ ನನ್ನ ಹತ್ರ ಬಂದು ಅವ್ರ ಮನೆ ಸ್ಟೋರಿ ಹೇಳ್ತಾರೆ, ಮೇಡಮ್ ಹಿಂಗಾಯ್ತು, ಯಜಮಾನ್ರು ಹಿಂಗ ಆಕ್ಸಿಡೆಂಟಲ್ ತೀರೋದ್ರು, ಹಿಂಗ್ ಮಕ್ಕಳು ಸಾಕ್ಸಕ್ ಆಗ್ತಾ ಇಲ್ಲ, ಜೀವನ ತುಂಬಾ ಕಷ್ಟ ಆಗ್ತಿದೆ, ಮಕ್ಕಳು ನೋಡ್ಕೊಳ್ಳೋರು ಇದಾರೆ, ಅಪ್ಪನೋ ಅತ್ತೆನೋ ಮಾವನೋ ನೋಡ್ಕೊಂತಾರೆ. ಬಟ್ ಅವ್ರನ್ನೆಲ್ಲ ನಾನು ಇವಾಗ ನನ್ನ ಫ್ಯಾಮಿಲಿನ ಗಟ್ಟಿ ಮಾಡ್ಕೋಬೇಕು. ಇವಾಗ ಗಂಡ ಆಕ್ಸಿಡೆಂಟಲ್ ಸತ್ತ, ನೀನು ಇನ್ನೊಂದು ಮದುವೆ ಮಾಡ್ಕೋಬೋದಾಗಿತ್ತಲ್ವಾ ಅಂತ ನಾನು ಸಜೆಷನ್ ಕೊಡ್ತೀನಿ ಅವ್ರಿಗೆ. ಲೈಫ್ ಹಂಗೆ ನಿಲ್ಬಾರ್ದಲ್ವಾ ಹೆಣ್ಮಕ್ಳದು ಅಂತ. ಮೇಡಮ್ ಒಂದೇ ಸರಿ ಜೀವನದಲ್ಲಿ ಬೇಸತ್ತೋಗ್ಬಿಟ್ಟಿದೆ ಮೇಡಮ್, ಮದ್ವೆ ಅನ್ನೋದು ಬೇಡ, ನಾನು ಗಟ್ಟಿಯಾಗಿ ನಿಂತು ದುಡಿಬೇಕು ಅಂತ ಬರ್ತಾರೆ. ಸೊ ಇಂಡೈರೆಕ್ಟ್ ಆಗಿ ನೀವು ಒಂದು ರೀತಿ ಕೌನ್ಸಿಲರ್ ತರನು ಆದ್ರಿ ಎಷ್ಟೋ ನೊಂದ ಮಹಿಳೆಯರಿಗೆ. ಹೌದು. ಸೊ ಈ ರೀತಿಯಾಗಿ ಮೇಡಮ್ ನೀವು ಇವಾಗ ಯಾವ್ಯಾವ ರೀತಿಯ ಸರ್ವಿಸ್ ಅನ್ನು ಕೊಡ್ತಾ ಇದ್ದೀರಿ? ನಾನು ಹೌಸ್ ಮೇಟ್ಸ್ ಅಲ್ಲಿ ಅಡುಗೆ ಕೆಲಸ ಮಾಡೋರಿಗೆ, ಮನೆ ಕೆಲಸ ಮಾಡೋರಿಗೆ, ವಯಸ್ಸಾದವ್ರು ನೋಡ್ಕೊಳ್ಳೋಕ್ಕೆ, ಮಕ್ಕಳು ಹುಟ್ಟಿರೋ ಬಾಣಂತನ ಮಾಡ್ತಾರಲ್ಲ ಆ ಬಾಣಂತನ ಮಾಡೋರ್ಗೂ ಕೊಡ್ತೀನಿ, ಮಕ್ಕಳು ನೋಡ್ಕೊಳ್ಳೋರಿಗೆ. ಆಮೇಲೆ ವಯಸ್ಸಾಗಿರೋರು ಇವಾಗ ಮನೇಲಿ ಯಾವ ಥರ ಅಂದರೆ ಅವ್ರ ಮಕ್ಕಳು ಫಾರಿನಲ್ಲಿ ಇರ್ತಾರೆ, ತುಂಬ ಜನ ಅಪ್ಪ ಅಮ್ಮ ಇಲ್ಲಿ ವಯಸ್ಸಾಗಿರೋರು ಇಂಡಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಮಾತ್ರೆ ಕೊಡೋರು, ಅಡುಗೆ ಮಾಡೋಕೋರು, ಮನೆ ಕೆಲಸ ಮಾಡೋಕೋರು ಆ ಥರ ಇರಲ್ಲ. ಅವರು ಮಕ್ಕಳನ್ನ ಸಾಕ್ಬಿಟ್ಟು ಜಾಸ್ತಿ ಫಾರಿನ್ ಕಳಿಸ್ಬಿಟ್ಟಿರ್ತಾರೆ, ಇವ್ರಿಗೆ ಇಲ್ಲಿ ಜೀವನ ಸಾಕೋರೇ ಇರಲ್ಲ. ಹಂಗಾದ್ರೆ ನನ್ನ ಮ್ಯಾನ್ ಪವರ್ ಅವ್ರ ಮನೇಲಿ ಒಬ್ರು ಇರೋದ್ರಿಂದ ಅವ್ರನ್ನ ನಾವು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂದರೆ, ನಾವು ಕ್ರಿಮಿನಲ್ ವೆರಿಫಿಕೇಷನ್ ಮಾಡಿಸ್ತೀವಿ, ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ತೀವಿ, ಅವ್ರ ಬಯೋಡೇಟಾ ತಗೋತೀವಿ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ನಾನೇ ಸರ್ಚ್ ಮಾಡ್ತೀನಿ. ನಾನು ತುಂಬ ಪೊಲೀಸ್ ಅವ್ರು ಕೆಲಸ ಮಾಡೋದಕ್ಕಿಂತ 70% ಬ್ಯಾಕ್ಗ್ರೌಂಡ್ ನಾನೇ ಸರ್ಚ್ ಮಾಡಿರ್ತೀನಿ. ಅವ್ರು ಎಲ್ಲಿಂದ ಬಂದರು, ಯಾವ ಮೂಲದಿಂದ ಬಂದರು, ಅವ್ರ ಹಿನ್ನೆಲೆ ಏನು, ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ, ಇವ್ರಿಗೆ ಕೆಲಸ ಮಾಡೋ ಧೈರ್ಯ ಇದೆಯಾ ಇಲ್ವಾ, ಇವ್ರು ಕೆಲಸ ಮಾಡೋ ತಾಕತ್ತು, ಕೆಲಸ ಮಾಡಕ್ಕಂತಾನೆ ಬಂದಿದ್ದಾರಾ, ಅದೆಲ್ಲ ನಾನು ಸರ್ಚ್ ಮಾಡಿನೇ ಮತ್ತೆ ನಮ್ಮ ಕ್ಲೈಂಟ್ ಮನೆಗೆ ಕೊಡೋದು ನಾನು ಅವ್ರಿಗೆ. ಕರೆಕ್ಟ್. ಅಂತಹ ಮೋಸ ಹೋಗುವ ಪ್ರಕರಣಗಳು ತುಂಬಾ ಇರ್ತವೆ, ಹಾಗಾಗಿ ನೀವು ಅದ್ರ ಬಗ್ಗೆ ಕಾಶಿಯಸ್ ಆಗಿರುವ ಅನಿವಾರ್ಯತೆ ಇರ್ತದೆ. ಸೊ ಅದ್ರ ಬಿಟ್ಟು ನಿಮ್ದು ಸೆಕ್ಯೂರಿಟಿ, ಡ್ರೈವರ್ಸ್ ಈ ರೀತಿ ಸರ್ವಿಸ್ ಇದೆಯಾ? ಸೆಕ್ಯೂರಿಟಿ ಇದೆ, ಹೌಸ್ ಕೀಪಿಂಗ್ ಇದೆ, ಆಮೇಲೆ ಡ್ರೈವರ್ ಸರ್ವಿಸ್ ಕೊಡ್ತೀವಿ. ಡ್ರೈವರ್ ಸರ್ವಿಸ್ ಏನಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಕೊಡ್ತೀವಿ. ಅಪಾರ್ಟ್ಮೆಂಟ್ ಓನ್ ಡ್ರೈವರ್ಗಳು ಇವಾಗ ಅವ್ರ ಆಫೀಸ್ಗೆ ಹೋಗ್ಬೇಕು, ಕಂಪ್ನಿಗಳು MDಗಳು ಅವ್ರಿಗೆ ಕರ್ಕೊಂಡೋಗಿ ಬಿಡಬೇಕು, ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಹೆಂಡತಿ ಆಫೀಸ್ಗೆ ಹೋಗ್ಬೇಕು, ಎಲ್ಲ ಒಂದು ಕಡೆ ಹೋಗೋದಿರುತ್ತೆ. ಫುಲ್ ಡೇ 24 ಅವರ್ಸು ಸರ್ವಿಸ್ಗಳನ್ನ, ಡ್ರೈವರ್ ಸರ್ವಿಸ್, ಹೋಮ್ ಡ್ರೈವರ್ಸ್ಗಳನ್ನ ಕೊಡ್ತೀವಿ. ಓಕೆ. ಈ ರೀತಿ ಟೋಟಲಿ ನಿಮ್ಮ ಅಂಡರ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್? ಸರ್ ನಮ್ಮ ಹತ್ರ ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಡ್ರೈವರ್ಸು 500 ಇದ್ದಾರೆ. ಹೌಸ್ ಮೇಟ್ಸ್ ಬಂದು 3500 ಜನನ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೆಚ್ಚು ಕಡಿಮೆ 4000 ಜನ ನಿಮ್ಮ ಅಂಡರ್ ವರ್ಕ್ ಮಾಡ್ತಾರೆ. ಸೊ ಇವರಿಗೆ ಏನಾದರೂ ಟ್ರೈನಿಂಗು ಇದೆಲ್ಲ ಇರುತ್ತಾ? ನೀವು ಬೇರೆ ಬೇರೆ ಮೂಲದಿಂದ ಬರ್ತಾರೆ, ಅವ್ರ ಮನೋಭಾವ ಬೇರೆ ಬೇರೆ ಇರುತ್ತೆ, ಅವ್ರ ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ, ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ, ಅವಾಗ ನೀವು ಅವ್ರು ಟ್ರೈನ್ ಅಪ್ ಮಾಡ್ತೀರಾ? ಆ ರೀತಿ ಏನಾದರೂ ಇದೆಯಾ? ಈಗ ಮನೆ ಕೆಲ್ಸಕ್ಕಂತ ಬರ್ತಾರೆ, ಅವ್ರಿಗೆ ಕೆಲ್ಸದ ಅವಶ್ಯಕತೆ ತುಂಬಾ ಇರುತ್ತೆ. ನಾವ್ ಅದ್ರಲ್ಲಿ 2 ಭಾಗ 3 ಭಾಗವಾಗಿ ಮಾಡ್ತೀನಿ. ಇವರು ಮನೆ ಕೆಲಸ ಮಾಡೋರು ಒಬ್ರು ಇರ್ತಾರೆ, ಮಕ್ಕಳು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ವಯಸ್ಸಾದವ್ರು ನೋಡ್ಕೊಳ್ಳೋರು ಇರ್ತಾರೆ, ಅಡ್ಗೆ ಮಾಡೋ, ಇದೊಂದು 4 ಭಾಗ ಆಗುತ್ತೆ. ಆ 4 ಭಾಗದಲ್ಲಿ ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಮನೇಲಿ ಕರ್ಕೊಂಡು ನಾನು ನೋಡ್ತೀನಿ ಅವ್ರಿಗೆ ಫಸ್ಟ್. ಇವ್ರ ಕೆಲಸ ಮಾಡೋರ, ಪಾತ್ರೆ ಉಜ್ಜಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಕೇಳ್ತಾರೆ. ಇವಾಗ ಕ್ಲೈಂಟ್ಸ್ ಗಳೆಲ್ಲ ಮಾಡ್ತೀವಿ, ಮತ್ತೆ ಕ್ಲೈಂಟ್ಗೆ ನಾವು ಯಾವ ತರ ಸರ್ವಿಸ್ ಬೇಕಾಗಿದೆ ಅದನ್ನ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ತೀವಿ. ಕ್ಲೈಂಟ್ಗೆ ಅವ್ರು ಯಾವ ತರ ಜನನ ಹುಡುಕ್ತಾ ಇದ್ದಾರೆ, ಪ್ರೊಫೆಷನಲ್, ಹೈಜಿನಿಕ್, ಆಮೇಲೆ ಏಜ್ ಲಿಮಿಟ್ ಅಲ್ಲಿ ಈ ತರ ಎಲ್ಲ ಅವ್ರು ಕೇಳ್ತಾರೆ. ಇವಾಗ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಒಂದು 18 ವಯಸ್ಸಿಂದ ಒಂದು 25-30 ವರ್ಷದೊಳಗೆ ಕೇಳ್ತಾರೆ ಅವರು. ಇವಾಗ ಅಡುಗೆ ಮಾಡೋದ್ರಲ್ಲೆಲ್ಲ ಒಂದು ಸ್ವಲ್ಪ ಒಂದು 35ರಿಂದ 40 ವರ್ಷದೊಳಗೆ ಕೇಳ್ತಾರೆ. ಆ ಕ್ಯಾಟಗರಿನ ನಾವು ಸಪ್ರೇಟ್ ಮಾಡ್ಕೊತೀವಿ. ಕೆಲಸನೇ ಬರೋರಿಗೆ ಫಸ್ಟ್ ಆದ್ಯತೆ ಕೊಟ್ಟು ಅವ್ರಿಗೆ ಕೆಲಸ ಕಳಿಸ್ಬಿಡ್ತೀವಿ. ಕೆಲಸ ಬರದೇ ಇರೋರಿಗೆ ನಾವು ಇಲ್ಲೇ ಇಡ್ಸ್ಕೊಂಡು ನಾನೇ ಟ್ರೈನ್ ಅಪ್ ಮಾಡಿ ಈ ಥರ ಮಾಡಬೇಕು ಅವ್ರ ಮನೆಗಳಲ್ಲಿ ಕೆಲಸ ಅಂತ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಟ್ರೈನ್ ಮಾಡಿ ಯಾವ ಥರ. ಇವಾಗ ಮಕ್ಕಳು ನೋಡ್ಕೋಬೇಕು, ಫೋನ್ಗಳು ಇಟ್ಕೊಂಡು ಜಾಸ್ತಿ ಇರ್ತಾರೆ,
ಅವ್ರ ಪಾಡಲ್ಲಿ ಕೆಲಸ ಮಾಡ್ತಿರ್ತಾರೆ ಕ್ಲೈಂಟ್ಸು. ಅದೆಲ್ಲ ನಾನು ಇವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ಫೋನ್ ಎತ್ತಬಾರ್ದು, ನೀವು ದುಡಿಯಕ್ಕೆ ಹೋಗ್ತಾ ಇರೋದು, ನೀವು ದುಡಿದ ಮೇಲೆ ಅವ್ರ ಮನೇಲಿ ಅವ್ರು ಏನು 20,000 25,000 ಸಂಬಳ ಕೊಡ್ತಾ ಇದ್ದಾರೆ ಅಷ್ಟು ಅವರ ಕೆಲಸ ಅಗತ್ಯಗಳೇನೋ ಅದನ್ನ ನೀವು ಪೂರೈಸಬೇಕು. ಪೂರೈಸಬೇಕು. ಆಮೇಲೆ ನಂತರ ನಿಮ್ಮ ಅಗತ್ಯಗಳು ಏನಿದೆಯೋ ಅದನ್ನ ನೀವು ಆಮೇಲೆ ಪೂರೈಸ್ಕೊಳ್ಳಿ. ಬಟ್ ತಿಂಗಳಿಗೆ 2 ರಜಾ ಅಂತ ನಾವು ಕೊಡ್ತೀವಿ. Correct. ಅಪ್ ಅಂಡ್ ಡೌನ್ ಕೆಲಸ ಮಾಡೋರಿಗೆ ವಾರನೂ ರಜಾ ಇಟ್ಟಿರ್ತೀವಿ. ಮನೆ ಕೆಲಸದಲ್ಲಿ ಎಲ್ಲರಿಗೂ ನಾನು ಯಾರು 30 ಡೇಸ್ ವರ್ಕ್ ಮಾಡೋ ಥರ ಇಟ್ಟಿಲ್ಲ. ವಾರಕ್ಕೊಂದು ರಜಾ ಅವ್ರಿಗೆ ರಿಲ್ಯಾಕ್ಸ್ ಇರಲೇಬೇಕು. ದಿನಕ್ಕೆ ಇಷ್ಟು ಗಂಟೆಗಳ ಕೆಲಸ ಮಾಡಬೇಕು, ಆಮೇಲೆ ದಿನಕ್ಕೆ ಇಷ್ಟು ಗಂಟೆಗಳ ರೆಸ್ಟ್ಗೂ ಕೊಡಬೇಕು ಅವ್ರಿಗೆ. ನಾ ಕ್ಲೈಂಟ್ಗೂ ಅದು ಸಜೆಷನ್ ಮಾಡ್ತೀನಿ. ನಮ್ಮ ಮೇಟ್ಸ್ಗಳಿಗೂ ಅಷ್ಟು ಫ್ರೀ ಆಗಿರಬೇಕು, ಮತ್ತು ಕ್ಲೈಂಟ್ಸ್ಗಳು ಈ ಥರ ಅವ್ರ ಜೊತೆ ನಡ್ಕೋಬೇಕು ಅಂತ ಅವ್ರಿಗೂ ಹೇಳ್ತೀನಿ, ಇವ್ರಿಗೂ ಹೇಳ್ತೀನಿ. ಸೊ ಅಲ್ಲಿಗೆ ನಿಮ್ಮ ವೃತ್ತಿಗೆ ಒಂದು ಯುನಿಕ್ ಆದಂಥ ಫೀಚರ್ಗಳನ್ನು ಆ್ಯಡ್ ಮಾಡಿದಿರಿ. ಹೌದು. ಸೊ ಆ ಯುನಿಕ್ ಫೀಚರ್ ಏನು ಅಂತಂದರೆ, ಆ ಏನು ಸರ್ವಿಸ್ಗಳನ್ನು ಅಪೇಕ್ಷೆ ಪಡ್ತಾರೆ ಅವರಿಗೆ ಸರಿಯಾಗಿ ಆ ಸೇವೆ ಸಿಗಬೇಕು. ಆ ರೀತಿಯಲ್ಲಿ ಅವರ ಟ್ರೈನಿಂಗ್ ಇರ್ಬೋದು, ಅವರಿಗೆ ಗೈಡ್ಲೈನ್ಸ್ ಇರ್ಬೋದು, ಅವರನ್ನು ವೃತ್ತಿಪರವಾಗಿ ರೆಡಿ ಮಾಡೋದಿರ್ಬೋದು. ಹೌದು. ಇದ್ರ ಜೊತೆಗೆ ಈಗ ಕ್ಲೀನಿಂಗ್ ವರ್ಕು ಮತ್ತಿನ್ನೇನೋ ಬಂತು ಅಂತಾಗ ಈ ರೀತಿ ಮಾಡಿದ್ರೆ ಮಾತ್ರ ಆ ಲೊಕೇಶನ್ ಕ್ಲೀನ್ ಆಗುತ್ತೆ. ಆ ರೀತಿಯೂ ಇರುತ್ತಾ? ಹೌದು. ಕ್ಲೀನಿಂಗ್ನಲ್ಲೂ ನಾವು ಸಾಮಾನ್ಯ ಅಂತ ಅಂದ್ಕೊಳ್ಬೋದು, ಬಟ್ ಅದಕ್ಕೆ ಪ್ರೊಫೆಷನಲ್ ಲುಕ್ ಕೊಡೋದು ಅಂತಂದ್ರೆ ಅದ್ರ ಕಥೆನೇ ಬೇರೆ ಇರುತ್ತೆ. ಆ ಹೌದು. ರೀತಿ ಬಂದಾಗ ಹೇಗಿರುತ್ತೆ ಮೇಡಮ್ ನಿಮ್ಮ ಡೀಪ್ ವರ್ಕ್? ಕ್ಲೀನಿಂಗ್ ಅಲ್ಲಿ ನಾನು ತುಂಬಾ ಹೇಳ್ಬಲ್ಲೆ. ಹ್ಮ್. ಡೀಪ್ ಕ್ಲೀನಿಂಗ್ ಅಲ್ಲಿ ಇವಾಗ ಆರೋಗ್ಯದಲ್ಲಿ ನಾವು ಎಷ್ಟೇ ದುಡ್ಡು ಮಾಡಿದ್ರು ಫಸ್ಟ್ ಆರೋಗ್ಯದ ಬಗ್ಗೆ ನೋಡ್ಬೇಕು. ಈಗ ನಾವು ಒಂದು ಆಫೀಸ್ ಮಾಡಿದ್ರು ಕ್ಲೀನಿಂಗ್ ಇರಬೇಕು ಆ ಜಾಗ. ಫಸ್ಟ್ ಕ್ಲೀನಿಂಗ್ ಇಂದಾನೆ ನೆಕ್ಸ್ಟ್ ನಮ್ದು ಜೀವನಗಳು ಸ್ಟಾರ್ಟ್ ಆಗೋದು. Correct. ನಾವ್ ಇರೋ ಜಾಗಗಳು, ಇರೋ ಮೂಲೆಗಳು. ಇವಾಗ ಒಂದು ರೆಸ್ಟ್ ರೂಮ್ ಅಲ್ಲಿ ಮೇನ್ ಜಾಸ್ತಿ ಗಲೀಜಿರೋದೇ ರೆಸ್ಟ್ ರೂಮ್ಗಳಲ್ಲಿ. Correct. ಅದ್ರ ಕರೆಗಳು ಬಿಡ್ಸೋದು ಗೊತ್ತಿರಲ್ಲ ಅವ್ರಿಗೆ. Correct. ಹಂಗಂತ ನಾವು ಇವಾಗ ಒಂದು ಮಾರ್ಬಲ್ ಹಾಕಿರ್ತಾರೆ, ಟೈಲ್ಸ್ ಹಾಕಿರ್ತಾರೆ, ಗ್ರಾನೈಟ್ ಹಾಕಿರ್ತಾರೆ, ಸಿಮೆಂಟ್ ಹಾಕಿರ್ತಾರೆ. ಅದಕ್ಕೆ ತಕ್ಕಂತೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿ ಆ Correct, ಕರೆಗಳನ್ನ correct, ಬಿಡಿಸ್ತೀವಿ. ಆ ಕರೆಗಳು ಬಿಡಿಸೋದ್ರಿಂದ ನಿಮ್ಮ ಆರೋಗ್ಯಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಧೂಳ್ ತೆಗಿಯೋ ಕೆಲಸ ನಮ್ದು, ಶೈನ್ ಆಗೋ ಕೆಲಸ ನಿಮ್ದು. ಕರೆಕ್ಟ್ ಅಂದ್ಮೇಲೆ ಕರೆಕ್ಟ್. ಮುಂದಿನ ಯೋಜನೆ ಏನು ಮೇಡಮ್? ಮುಂದಿನ ಯೋಜನೆ, ನಾನು ಮೊನ್ನೆ ದುಬೈಗೆ ಹೋಗಿದ್ದೆ, ಒಂದು Okay. ಮಂತ್ ಆಯ್ತು ಹೋಗಿ ಬಂದು. ಓಕೆ. ನಾನು ಇಲ್ಲಿ ಬೆಳೆಯೋದಲ್ಲದೆ ಮತ್ತೆ ಔಟ್ ಆಫ್ ಕಂಟ್ರಿಲೂ ನಾನು ಸರ್ವಿಸ್ ಬೆಳೆಸ್ಬೇಕು. ಬಟ್ ಅಲ್ಲಿ ನಮ್ಮ ಇಂಡಿಯಾದವ್ರಿಗೆ ಮಾತ್ರ. ನಮ್ಮ Correct. ಇಂಡಿಯಾದಿಂದ ಹೋಗಿ ಅಲ್ಲಿ ಯಾರು ಸ್ಟೇ ಆಗಿದ್ದಾರೆ. ಮೊನ್ನೆ ದುಬೈಗೆ ಹೋದಾಗ ಒಂದು ಕ್ಲೈಂಟ್ ಸಿಕ್ಕಿದ್ರು, ಮೈಸೂರವರು. ಓಕೆ. ಸರ್ ನಾನು ಹಿಂಗೆ ಮೇಡ್ ಸರ್ವಿಸ್ ಕೊಡ್ತೀನಿ ಅಂತ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ಓಕೆ. ಮೇಡಮ್ ಎಲ್ಲಿದ್ರಿ ಮೇಡಮ್, ರಾಗಿ ಮುದ್ದೆ ಮಾಡೋರಿದ್ರೆ ನನಗೆ ಕೊಡಿ ಮೇಡಮ್ ಅಂದ್ರು. ರಾಗಿ ಮುದ್ದೆಗೆ ಅಲ್ಲಿ ದುಬೈಲಿ ಅಷ್ಟು ಎಕ್ಸ್ಪೆಕ್ಟೇಷನ್ ಸೊ ಅಲ್ಲಿಗೆ ನೀವು ಸೀಮೋಲ್ಲಂಘನ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಆಗಿದ್ರೆ? ಖಂಡಿತ ಕೊಟ್ಟಿದ್ದೀನಿ. Okay. ದುಬೈಗೆ ಆಲ್ರೆಡಿ ಹೋಗಿದ್ದಾರೆ. Yes. ದುಬೈ, ಅಬ್ರಾಡು, ಈಜಿಪ್ಟು, ಓಕೆ. UK, ಓಕೆ. ಈ ಕಡೆಯಿಂದ ಎಲ್ಲ ನಂಗೆ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗಿದೆ. ಈ ಕಡೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಸೇಫ್ ಆಗಿ ಕಳಿಸಿ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆಯೋ ಅಲ್ಲಿಂದ ದುಡ್ದು ಅವರು ತುಂಬಾ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನನ್ನ ಆಸೆ. ನನ್ನ ಹತ್ರ ಬರೋ ಹೆಣ್ಮಕ್ಳು ಯಾರು ಲಾಸ್ ಆಗ್ಬಾರ್ದು, ಅವರು ಒಂದು ಅಭಿವೃದ್ಧಿಲೇ ಯಾವಾಗ್ಲೂ ಬೆಳೀತಾ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಈ ರೀತಿಯ ಅಥವಾ ಯಾವುದೇ ಒಂದು ವ್ಯಾವಹಾರಿಕವಾಗಿ ತಾನು ಹೊಸದೊಂದು ಅಡಿಯನ್ನು ಇಡ್ತೇನೆ, ಒಂದು ಹೊಸದೊಂದು ಏನೋ ಮಾಡಬೇಕು ಅಂತ ಹೇಳೋರಿಗೆ ನೀವು ಏನು ಕಿವಿ ಮಾತನ್ನ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೊಸದಂದ್ರೆ ಇವಾಗ ಬಿಸ್ನೆಸ್ ಅಲ್ಲಿ ನನಗೂ ಗೊತ್ತಿರಲಿಲ್ಲ ಸರ್. ನಾನು ಈ ಥರ ಬಂದು ಬಿಸ್ನೆಸ್ ಮಾಡಿದೆ. ದಾರಿ ಹೋಗುವಾಗ ದಾರಿ ಸಿಗ್ತಾ ಇರುತ್ತೆ. ಅದು ನಾವು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ, ನಾವು ರಿಸೀವ್ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಯಾವುದೇ ಒಂದು ದಾರಿ ಆಗಲಿ, ಫಸ್ಟ್ ಧೈರ್ಯ ಇರಬೇಕು. ಏನೇ ಮಾಡಲಿ ಧೈರ್ಯ, ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ಅವ್ರದ್ರಲ್ಲಿ ಫಸ್ಟ್ ಧೈರ್ಯಂ ಸರ್ವತ್ರ ಸಾಧನಮನ್ನಾಗಿ. ಹೌದು. ಅದು ಅವ್ರದ್ರಲ್ಲಿ ಬಂತಂದ್ರೆ ಮುಂದಕ್ಕೆ ಏನೇ ಬರಲಿ ಪ್ರಾಬ್ಲಮ್ ಫೇಸ್ ಮಾಡೋ ಅನ್ನೋದು ಅವ್ರಿಗೆ ಆಟೋಮೆಟಿಕ್ಲು ರಿಸೀವ್ ಆಗ್ತಾ ಇರುತ್ತೆ. ಏನೇ ಪ್ರಾಬ್ಲಮ್ ಬಂದರೂ ನಾನು ಎದುರಿಸಬಲ್ಲೆ, ಇದನ್ನ ಈ ಕಡೆ ತಳ್ಬಿಟ್ಟು ನಾನು ಹೋಗ್ತಾ ಇರ್ಬೋದು, ದಾರಿ ಮುಂದೆ ಏನಿದೆ ನಾನು ನೋಡ್ಬೋದು ಅನ್ನೋ ಧೈರ್ಯ ಫಸ್ಟ್ ಅವರು ರಿಸೀವ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೇಜು ಅವ್ರ ನೆಟ್ವರ್ಕಿಂಗ್ ಇರುತ್ತೆ. ಬಿಸ್ನೆಸ್ ನೆಟ್ವರ್ಕಿಂಗ್ಗಳೆಲ್ಲ ಯಾವ ಥರ ಮಾಡ್ಕೋಬೇಕು, ಅದು ಆ ದಾರಿಗಳನ್ನ ನನ್ನ ನಂಬರ್ ಕಾಂಟ್ಯಾಕ್ಟ್ ಹಾಕಿದ್ರೆ ನಾನು ಬಿಸ್ನೆಸ್ಸಲ್ಲಿ ನಾನು ಬೆಳೆದಿರೋ ರೀತಿಲಂತೂ ಅವ್ರಿಗೆ ನಾನು ಟ್ರೈನಿಂಗ್ ಅಂತೂ ಕೊಡಬಲ್ಲೆ. ಯಾವುದೇ ಹೆಣ್ಮಕ್ಳು ಹೊಸದಾಗಿ ಮಾಡ್ತೀನಿ ಯಾವ ಥರ ಮಾಡಬೇಕು, ಯಾವ ಥರ ಬೆಳಿಬೇಕು ಅನ್ನೋದನ್ನ ನಾನು ಕೊಡಬಲ್ಲೆ. ಈ ಥರ ಹೇಳಕ್ಕೆ ಇಷ್ಟಪಡ್ತೀರಿ. ನೋಡಿ ವೀಕ್ಷಕರೇ, ಓರ್ವ ಸಾಮಾನ್ಯ ಮಹಿಳೆ ತಾನು ಮಾಡುವ ಕೆಲಸಕ್ಕೆ ವೃತ್ತಿಪರವಾದಂಥ ಟಚ್ ಅನ್ನು ಕೊಟ್ಟು, ಸೊ ಅದನ್ನು ಅಪೇಕ್ಷಿಸುವವರು ಇರಬಹುದು ಅಥವಾ ಕೆಲಸದವರು ಇರಬಹುದು, ಅವರಿಗಿಬ್ಬರಿಗೂ ಅನುಕೂಲಕರವಾಗುವ ರೀತಿಯಲ್ಲಿ ತಮ್ಮ ಸೇವೆಯನ್ನು ನೀಡಿ ನಿಜಕ್ಕೂ ಈ ಒಂದು ಬೆಂಗಳೂರಿನಂಥ ನಗರದಲ್ಲಿ ಯಶಸ್ವಿಯಾಗಿ ಈಗ ವಿದೇಶಕ್ಕೆ ಸಹಿತ ತಮ್ಮ ವ್ಯವಹಾರವನ್ನು ವಿಸ್ತರಿಸುವ ಒಂದು ಹಂತದಲ್ಲಿದ್ದಾರೆ. ನಿಜಕ್ಕೂ ಇದು ಎಲ್ಲರಿಗೂ ಒಂದು ಮಾರ್ಗದರ್ಶಿ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಮತ್ತು ಮೇಡಮ್, ನಿಮ್ಮ ಪಯಣದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ನಮಗೆ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮ್ಗೆ